ಮಾಡಬೇಕು. ಇವತ್ತಿನ ದಿವಸ ನಮಗೆ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ 30 ವರ್ಷಗಳಿಂದ ನಮ್ಮ ಹಿರಿಯರು ಒಂದು ಮಾದಿಗ ಮೀಸಲಾತಿಯನ್ನು ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡುತ್ತಾ ಹಲವು ಹೋರಾಟಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಈಗ ಸುಪ್ರೀಂ ಕೋರ್ಟ್ ಈ ಮೀಸಲಾತಿಯನ್ನು ಆಯಾ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರಕ್ಕೆ ನಿರ್ಧಾರ ತಗೊಳ್ಳಕ್ಕೆ ಬಿಟ್ಟಿದೆ. ಅದಕ್ಕೋಸ್ಕರ ದಯವಿಟ್ಟು ಇದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ 30 ವರ್ಷಗಳಿಂದ ನಮಗೇನು ಅನ್ಯಾಯ ಆಗ್ತಾ ಇದೆ. 30 ವರ್ಷಗಳಿಂದ ಸತತವಾಗಿ ನಾವೇನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಒಂದು ಅಂತ್ಯ ಹಾಡ್ಬೇಕು ಸರ್ಕಾರ ಅಂತ ಹೇಳಿ ತಮ್ಮಲ್ಲಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮಗೆ ಸದಾಶಿವ ಆಯೋಗವನ್ನು ಪ್ರತ್ಯೇಕವಾಗಿ ಜಾರಿಗೊಳಿಸಿ, ನಮ್ಮ 101 ಮೇಲ್ಪಟ್ಟು ಜಾತಿ ಇದೆ ನಮ್ಮ ಎಸ್ ಸಿ ಸಮಾಜದಲ್ಲಿ. 101 ಮೇಲ್ಪಟ್ಟು ಜಾತಿ ಇರೋದ್ರಿಂದ ಕರ್ನಾಟಕದಲ್ಲಿ ಬಹುಸಂಖ್ಯಾಗಿ ಮಾದಿಗರಿದ್ದಾರೆ. ಬಹುಸಂಖ್ಯೆ ಮಾದಿಗರಿದ್ರು ಕೂಡ ನಮಗೆ ಎಲ್ಲಾ ಸರ್ಕಾರ ವಿಚಾರ ಮಾಡ್ಬೇಕು. ಪ್ರತಿಯೊಂದು ಸರ್ಕಾರಿ ಸವಲತ್ತುಗಳು ಜಾಸ್ತಿ ಸಿಗ್ತಾ ಇರೋದು ಬೇರೆ ಬೇರೆ ಸಮಾಜಕ್ಕೆ, ಮಾದಿಗರಿಗೆ ಕಮ್ಮಿ ಸಿಗ್ತಾ ಇದೆ. ಇದನ್ನು ಮನಗೊಂಡು ಸರ್ಕಾರ ದಯವಿಟ್ಟು ನಮಗೆ ಪ್ರತ್ಯೇಕವಾಗಿ ನಮಗೆ ಜಾರಿಗೊಳಿಸಬೇಕು ಸದಾಶಿವ ಆಯೋಗ ಅಂತ ಹೇಳಿ ನಮ್ಮ ಈ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವಿನಂತಿಸಿಕೊಳ್ಳುತ್ತೆ.